या 8 आना, वो 7वें आसमान पर हो या 7 समंदर पार हो, ನಮಸ್ತೆ. ಇನ್ನೆರಡು ಬಾಕ್ಸ್ಗೆ ಸ್ವಾಗತ. ಅದೇ ರೀತಿಯಾಗಿ ಪುಷ್ಪ 2ನ ಒಂದು 14ನೇ ದಿವಸದ ಒಂದು ಕಲೆಕ್ಷನ್ ಬಗ್ಗೆ ಈ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಪುಷ್ಪ 2 ಮೂವಿನ ಒಂದು ಕಲೆಕ್ಷನ್ ಈಗಾಗಲೇ 1,500 ಕೋಟಿಯ ಕಲೆಕ್ಷನ್ ಹತ್ರ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಗ್ಲೋಬಲ್ ಆಲ್ ಟೈಮ್ಸ್ನ ಪ್ರಕಾರ ಒಂದು ಆಲ್ ಓವರ್ ವರ್ಲ್ಡ್ ವೈಡ್ನ ಕಲೆಕ್ಷನ್ 1,500 ಕೋಟಿ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಹೇಳಿದ್ರೆ 1,500 crore ಕಲೆಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ದಾಖಲೆಗಳನ್ನು ಕೂಡ ಒಂದು ಪುಡಿಗಟ್ಟಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಯಾವ ರೀತಿಯಲ್ಲಿ ಕ್ರೇಜ್ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಈ ಕ್ರೇಜ್ ಈಗಲೂ ಕೂಡ ಒಂದು ರನ್ನಿಂಗ್ ಆಗ್ತದೆ ಅಂತ ಹೇಳಿದ್ರೆ, ಈಗಲೂ ಕೂಡ ಒಂದು ಅಷ್ಟು ಕೋಟಿ ಒಂದು ಕಲೆಕ್ಷನ್ ಒಂದು ರೀಚ್ ಕೂಡ ಆಗ್ತದೆ ಅಂತ ಹೇಳಿದ್ರೆ ಒಂಥರ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ತದೆ. ಯಾಕಂತ ಹೇಳಿದ್ರೆ ಯಾರೊಬ್ಬರು ಕೂಡ ಒಂದು ಎಷ್ಟರ ಮಟ್ಟಿಗೆ ಒಂದು ಕೋಟಿಯ ಮೂಲಕ ಒಂದು ಕಲೆಕ್ಷನ್ ಆಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಯಾರಿಗೂ ಒಂದು ಗೊತ್ತಾಗಿರಲಿಲ್ಲ ಅಂತಲೇ ಹೇಳೋದು. ಆದರೂ ಕೂಡ ಈ ಮೂವಿ ಎಷ್ಟರ ಮಟ್ಟಿಗೆ ಒಂದು ರೀಚ್ ಆಗಿದೆ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟಿನ ಒಂದು ವಿಶೇಷ ಸಂಗತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಪುಷ್ಪ 2ನ ಒಂದು ದಿನದಿಂದ ದಿನಕ್ಕೆ ಇಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಯಾವ ಥರ ಇದೆ, ಯಾವ ರೀತಿಯಲ್ಲಿ ಮೂವಿ ಒಂದು ಇಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಬಂತು, ಯಾಕೆ ಬಂತು ಅನ್ನೋ ಒಂದು ವಿಚಾರ, ಅದರ ಬಗ್ಗೆ ಮಾತಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪುಷ್ಪ 2 ಮೂವಿ ನಿಮಗೆ ಈಗಾಗಲೇನು ಪುಷ್ಪ 1 ರೈಸ್, ಅದೇ ರೀತಿಯಾಗಿ ಪುಷ್ಪ 2 ಫೈರ್ ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಒಂದು ಡೈಲಾಗ್ ಇತ್ತು ಅಂತ ಹೇಳಿದ್ರೆ, ಆದರೆ ಪುಷ್ಪ 3ನಲ್ಲಿ ದ ರಾಂಪೇಜ್ ಅನ್ನೋ ಒಂದು ಡೈಲಾಗ್ ಕೂಡ ಹೊಸದಾಗಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಇನ್ನು ಈಗಾಗಲೇ ಒಂದು 10-15 ದಿವಸದಲ್ಲಿ 1,500 ಕೋಟಿ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಿದ್ರೆ, ಇನ್ನು ಮುಂದಿನ ದಿವಸದಲ್ಲಿ ಒಂದು ಎಷ್ಟರ ಮಟ್ಟಿಗೆ ಕಲೆಕ್ಷನ್ ಮಾಡಿ ರೀಚ್ ಆಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳೋಕ್ಕಾಗಲ್ಲ ಅಂತಲೇ ಹೇಳೋದು. ಯಾಕಂದರೆ ಇಂಡಿಯಾದಲ್ಲಿ ಒಂದು ಇಷ್ಟು ಕೋಟಿ ಕಲೆಕ್ಷನ್ ಮಾಡಿರುವಂಥ ಒಂದು ಮೂವಿ ಇನ್ನು ಚೈನಾದಲ್ಲಿ ರಿಲೀಸ್ ಆದರೆ ಈ ಮೂವಿ ಎಷ್ಟರ ಮಟ್ಟಿಗೆ ಹೋಗಿ ನಿಲ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಚೈನಾದಲ್ಲಿ ಈ ಮೂವಿ ರಿಲೀಸ್ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ವಿಚಾರ ಅಫಿಷಿಯಲ್ ಆಗಿ ಒಂದು ಕನ್ಫರ್ಮ್ ಆಗಿಲ್ಲ ಅಂತಲೇ ಹೇಳ್ಬೋದು. ಆದರೂ ಕೂಡ ಮೂವಿ ಇಂಡಿಯಾದಲ್ಲಿ ಒಂದು ಇಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಲ್ಲು ಅರ್ಜುನ್ ಅವರ ಒಂದು ಸಿನಿ ಫ್ಯಾನ್ಸ್ನ ಒಂದು ಬಳಗ ಒಂದು ದೊಡ್ಡ ಮಟ್ಟಿನ ಒಂದು ಖುಷಿಯ ವಿಚಾರದಲ್ಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂದರೆ ಈ ಮೂವಿ ಎಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಇದೆ ಅಂತ ಹೇಳಿದ್ರೆ ಯಾರಿಗೂ ನಂಬಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಒಂದು ಎಷ್ಟರ ಮಟ್ಟಿಗೆ ಈ ಒಂದು ಕ್ರೇಜ್ ಹೋಗ್ತಿದೆ ಅಂತ ಹೇಳಿದ್ರೆ ದಿನಕ್ಕೆ ಒಂದು ಕೋಟಿಯ ಕಲೆಕ್ಷನ್ 1,500 ಕೋಟಿಯವರೆಗೆ ಬಂದಿದೆ ಅಂತ ಹೇಳಿದ್ರೆ, ಇಷ್ಟು 10-15 ದಿವಸದೊಳಗೆ ಎಷ್ಟು ಕಲೆಕ್ಷನ್ ಬಂದಿದೆ ಅಂತ ಹೇಳಿದ್ರೆ ಒಂಥರ ದೊಡ್ಡ ಮಟ್ಟಿನ ಈ ಒಂದು ವಿಚಾರ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾರು ಅಂದ್ಕೊಂಡಿರೋದಿರುವಷ್ಟು ಈ ಮೂವಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರವೇ ನಾವು ಮತ್ತೊಂದು ಸಲ ದಿನದ ಒಂದು ಕಲೆಕ್ಷನ್ ಅಪ್ಡೇಟ್ ಮಾಹಿತಿಯಾಗಿ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೇವೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಅಲ್ಲು ಅರ್ಜುನ ಇನ್ನೂ 1 ತಿಂಗಳ ಕಲೆಕ್ಷನ್ ಎಷ್ಟು ಮಟ್ಟಿಗೆ ಮುಟ್ಟಬಹುದು, ಅದೇ ರೀತಿಯಾಗಿ ಆದಷ್ಟು ಬೇಗ ಒಂದು 2,000 crore ಮೂಲಕ ಒಂದು ಆದಷ್ಟು ಬೇಗ ರೀಚ್ ಮಾಡ್ಬೋದಾ, ದಂಗಲ್ ಮೂವಿಯ ರೆಕಾರ್ಡ್ಸ್ ಬ್ರೇಕ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಈಗ ದೊಡ್ಡ ಮಾತಿನಲ್ಲಿದೆ ಅಂತಲೇ ಹೇಳೋದು. ಯಾಕಂದರೆ ದಂಗಲ್ ಮೂವಿಯ ಒಂದು ಕಲೆಕ್ಷನ್ ಅಂತ ಬ್ರೇಕ್ ಮಾಡಿದರೆ ದೊಡ್ಡ ಮಟ್ಟಿನಲ್ಲಿ ಈ ಮೂವಿ ಒಂದು ಹೆಸರು ಮಾಡಿದೆ ಅಂತ ಹಾಗೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರವೇ ಈ ಮೂವಿ ಅಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಇನ್ನೂ ಕೂಡ ಒಂದು ನಮ್ಮ ಭಾರತೀಯ ಚಿತ್ರರಂಗದ ಒಂದು ಹೆಸರು ಬರಲಿ, ಅದೇ ರೀತಿಗೆ ವರ್ಲ್ಡ್ ವೈಡ್ನ ಕಲೆಕ್ಷನ್ ಇನ್ನಷ್ಟು 2,000 ಕೋಟಿಯ ಮೇಲೆ ಆಗಲಿ ಅಂತಲೇ ನಾನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಪುಷ್ಪ 2 ಇಷ್ಟರ ಮಟ್ಟಿಗೆ ಕ್ರೇಜ್ ಇದ್ದರೆ ಇನ್ನು ಪುಷ್ಪ 3 ಯಾವ ಥರ ಇರ್ಬೋದು ಅನ್ನೋ ಒಂದು ವಿಚಾರ ನೀವೇ ಲೆಕ್ಕಾಚಾರ ಮಾಡಿ ಅಂತ ಹೇಳೋದು. ಯಾಕಂದರೆ ಪುಷ್ಪ 3 ಯಾವುದೇ ಒಂದು ಲೆಕ್ಕಕ್ಕೆ ಇಲ್ಲದಿರುವಂಥ ಅಷ್ಟು ಮೂವಿಯ ಒಂದು ಕಲೆಕ್ಷನ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು. ಖಂಡಿತವಾಗಿ ಆ ರೇಂಜ್ಗೆ ಪುಷ್ಪ 2 ಮೂವಿ ರೇಂಜ್ ಇಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಪುಷ್ಪ 3 ಯಾಕಂದರೆ ಆಲ್ ಟೈಮ್ ಬ್ಲಾಕ್ ಮಾಸ್ಟರ್ ಹಿಟ್ 2 ಮೂವಿ ಆಗಿದೆ ಅಂತ ಹೇಳೋದು ಸ್ನೇಹಿತರೆ. ಖಂಡಿತವಾಗಿಯೂ 1,500 ಕೋಟಿಯ ಕಲೆಕ್ಷನ್ನ ಜೊತೆಗೆ ಈ ಮೂವಿ ಒಂದು ಮುಂದೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ
ದೊಡ್ಡ ಮಟ್ಟಿನಲ್ಲಿ ಈ ಮೂವಿ ಇನ್ನೂ ಕೂಡ ಒಂದು ಕ್ರೇಜ್ ಇದೆ ಅಂತ ಹೇಳಿದ್ರೆ ಮತ್ತೊಂದು ಸಲ ಈ ಮೂವಿ ಹೇಳಿ ಮಾಡಿಸಿದಂಥ ಮೂವಿ ಅಂತಲೇ ಹೇಳೋದು. ಏಕೆಂದರೆ ನೋಡೋಣ ಇನ್ನು ಮುಂದಿನ ಕಲೆಕ್ಷನ್ ಯಾವ ರೀತಿಯಲ್ಲಿ ಎಲ್ಲಿಗೆ ಬಂದು ಮುಟ್ಟುತ್ತೆ ಅನ್ನೋ ಒಂದು ವಿಚಾರ. ಖಂಡಿತವಾಗಿಯೂ ಈ ಮೂವಿ ಇನ್ನು ಮುಂದಿನ ಅಪ್ಡೇಟ್ಗೋಸ್ಕರ ಈ ವಿಡಿಯೋದ ಮೂಲಕ ಒಂದು ಕಾಯ್ತಾ ಇರಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಿ ವಿಡಿಯೋವನ್ನು ಕೂಡ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಫಿಲ್ಮಿ ರೆಡ್ ಆಪ್ಷನ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.